ಬಗೆದಷ್ಟು ಬಯಲಾಗ್ತಿದೆ ಪೆನ್ ಡ್ರೈವ್ ಪುರಾಣ. 3 ಮಹಿಳಾ ಸರ್ಕಾರಿ ನೌಕರರ ಸಂಪರ್ಕಿಸಿದ ಎಸ್ಐಟಿ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣ ಕೇಸ್ನಲ್ಲಿ ದೂರು ನೀಡಲು ಹಿಂದೇಟು ಹಾಕ್ತಿರುವ ಸಂತ್ರಸ್ತೆಯರಿಗೆ ಈಗ ಎಸ್ಐಟಿ ಸಹಾಯವಾಣಿ ತೆರೆದಿದೆ. ಯಾರೇ ಸಂತ್ರಸ್ತರು ಅಥವಾ ಮಾಹಿತಿದಾರರು ತಮ್ಮ ಬಳಿ ಇರುವ ಮಾಹಿತಿಯನ್ನು ಎಸ್ಐಟಿಗೆ ನೀಡಬಹುದು ಎಂದು ಈಗ ಕಾನೂನು ನೇರಬದ್ಧವಾಗಿ ರಕ್ಷಣೆ ಬೇಕಾದಲ್ಲಿ ಸಹಾಯವಾಣಿ ಸಂಖ್ಯೆ 6360938947ಗೆ ಕರೆ ಮಾಡುವುದಾಗಿ ಮಾಹಿತಿ ಗೌಪ್ಯವಾಗಿ ನೀಡುವ ಬಗ್ಗೆ ಎಸ್ಐಟಿ ಭರವಸೆ ನೀಡಿದೆ. ಎಸ್ಐಟಿ ಕಸ್ಟಡಿಗೆ ರೇವಣ್ಣ ಇಂದು ಸ್ಥಳ ಮಹಾರಾಜು. ಅಪಹರಣ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ ಮಾಜಿ ಸಚಿವ ಎಚ್ ಡಿ ರೇವಣ್ಣ 3 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡಲಾಗಿತ್ತು. ನಿನ್ನೆ ಅಂದರೆ ಭಾನುವಾರ ಆಗಿದ್ದರಿಂದ ನ್ಯಾಯಾಧೀಶರ ಮನೆಯಲ್ಲಿ ಹಾಜರುಪಡಿಸುವ ಅಧಿಕಾರಿಗಳು ಮೇ 8ರವರೆಗೆ ತಮ್ಮ ವಶಕ್ಕೆ ಪಡೆದಿದ್ದಾರೆ. ಈ ಮಧ್ಯೆ ಪ್ರತಿದಿನ ಬೆಳಗ್ಗೆ 9:30ರಿಂದ 10:30 ಮಿಡ್ಲ್ ಅಂದರೆ ಆ ಸಮಯದಲ್ಲಿ ರೇವಣ್ಣ ಬೆಳಿಗ್ಗೆ ವಕೀಲರಿಗೆ ಅವಕಾಶ ನೀಡಬೇಕು ಅಂತ ಸೂಚನೆ ನೀಡಲಾಗಿದೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಹಾಸನ್ ಅಥವಾ KR ನಗರಕ್ಕೆ ರೇವಣ್ಣ ಅವರನ್ನು ಕರೆದೊಯ್ದು ಸ್ಥಳವನ್ನು ಹಸ್ತಾಂತರ ಮಾಡಲಾಗಿದೆ. ಅಂದರೆ ಎಸ್ಐಟಿ ಅವರಿಗೆ ಕೊಡಲಾಗಿದೆ. 3 ಮಹಿಳಾ ಸರ್ಕಾರಿ ನೌಕರರು ಎಸ್ಐಟಿಯಲ್ಲಿ. ಸಂಸದ ಪ್ರಜ್ವಲ್ ರೇವಣ್ಣ ನಡೆಸಿದ್ದಾರೆ ಎನ್ನಲಾದ ಲೈಂಗಿಕ ದೌರ್ಜನ್ಯದ ವಿಡಿಯೋಗಳಲ್ಲಿ 3 ಮಹಿಳಾ ಸರ್ಕಾರಿ ನೌಕರರು ಇರುವುದನ್ನು ಎಸ್ಐಟಿ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರಂತೆ. ಪೆನ್ಡ್ರೈವ್ನಲ್ಲಿ ಸಿಕ್ಕಿರುವ ಲೈಂಗಿಕ ದೌರ್ಜನ್ಯದ ವಿಡಿಯೋಗಳು ಮತ್ತು ಅಶ್ಲೀಲ ಫೋಟೋಗಳ ಪರಿಶೀಲನೆ ವೇಳೆ 3 ಮಹಿಳಾ ಸರ್ಕಾರಿ ನೌಕರರು ಗುರುತು ಪತ್ತೆಯಾಗಿದೆ. ಈ 3 ಸಂತ್ರಸ್ತೆಯರು ಸಂಪರ್ಕಿಸುವ ಎಸ್ಐಟಿ ಅಧಿಕಾರಿಗಳು ದೂರು ನೀಡುವಂತೆ ಸೂಚಿಸಿದ್ದಾರೆ. ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ, ಇವೆಲ್ಲ ರಾಜಕೀಯ ಪಿತೂರಿ ಅಂತ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಆರೋಪಿಸಿದ್ದಾರೆ. ಈ ಆರೋಪವು ಪರೋಕ್ಷವಾಗಿ ಎಚ್ ಡಿ ದೇವೇಗೌಡರವರು ಮಾಡಿದ್ದಾರೆ. ಈ 2 ಆರೋಪಗಳು ಯಾರ ಮೇಲೆ ಅಂದರೆ DK ಶಿವಕುಮಾರ್ ಮೇಲೆ ಆಗಿದೆ. 17ನೇ ಎಸ್ಐಟಿ ಕೋರ್ಟ್ ನ್ಯಾಯಾಧೀಶ ನಿವಾಸಕ್ಕೆ ಹಾಜರುಪಡಿಸುವ ವೇಳೆ ಮಧ್ಯ ರೇವಣ್ಣ ಪ್ರತಿಕ್ರಿಯೆ ನೀಡಿದ್ದು, ನನ್ನ 40 ವರ್ಷಗಳ ರಾಜಕೀಯದಲ್ಲಿ ಯಾವುದೇ ತಪ್ಪು ಚುಕ್ಕೆ ಇಲ್ಲ, ಇವು ನನ್ನ ವಿರುದ್ಧ ನಡೆಯುತ್ತಿರುವ ರಾಜಕೀಯ ಪಿತೂರಿ ಅಂತ ರೇವಣ್ಣ ಪರೋಕ್ಷವಾಗಿ ಆರೋಪಿಸಿದ್ದಾರೆ ಕಾಂಗ್ರೆಸ್ ಮಹಾನಾಯಕ DK ಶಿವಕುಮಾರ್ ಅವರ ಮೇಲೆ.